ಸ್ಪ್ರಿಂಕ್ಲರ್ ಸೀಸನ್ ಸ್ವಲ್ಪ ಬಿಸಿ. ಡೀಸೆಲ್ ತಂದ್ಬಿಡೋಣ ಅಂತ ಹೊರಟ್ವಿ ನಾನು. ಎಷ್ಟೊತ್ತಿಗೆ ನೋಡಿ ಎಷ್ಟು ಬಿಸಿ ಆಗೋಗಿದೆ ಮೂಡಿಗೆರೆ ಅಂತ ನೀವು ನೋಡ್ಬೋದು ಇಲ್ಲಿ ನೋಡಿ. ಸೂಪರ್. ಪದೇ ಪದೇ ಡೀಸೆಲ್ ತೊಗೊಂಡು ಬರೋಕ್ಕಾಗಲ್ಲ, ಅದಕ್ಕೆ ಒಂದೇ ಸಲ ತೊಗೊಂಡೋಗ್ಬಿಟ್ರೆ ಖಾಲಿ ಆದಾಗ ಬಂದು ತೊಗೊಳ್ಬೋದು. ತೂಕ ಆಗ್ಬಿಟ್ಟು ಈ ಕಡೆ ಬಿದ್ದಿದ್ದು ಒಂದು ಕಂಬ ಹೋಯ್ತು, 2 ಕಂಬ ಹೋಯ್ತು. ಇಲ್ಲಿ ಕಾಫಿ ಕುಯ್ದಾದ್ಮೇಲೆ ಮೇನ್ ಕಸಿ ಮಾಡೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ಟಿಂಗ್ ಬಂದಿದ್ದೆ ಕಂಬು ಚಿಗುರನ್ನ ತೆಗಿಬೇಕು. ಹೌದು, ಆಮೇಲೆ ಕಂಬು ಚಿಗುರು ತೆಕ್ಕೊಂಡು ಆಮೇಲೆ ಒಳಗಡೆ ಸುತ್ತ ರೌಂಡ್ ಬರಬೇಕು. ಈಗ ನೋಡಿ ಒಂದು ಸೈಡ್ ನಾವು ಸ್ಪ್ರಿಂಕ್ಲರ್ ಹೊಡಿತಾ ಇದೀವಿ, ಈಗ ಆ ಸೈಡ್ ಹೊಡಿತಾ ಇದೆ. ಇಲ್ಲ ಗೇಟ್ ವಾಲ್ ಇದೆ ನೋಡಿ, ಇಲ್ಲಿ ನೋಡಿ ಗೇಟ್ ವಾಲು. ಇದು ಓಪನ್ ಮಾಡ್ತೀವಿ, ಇದು ಕ್ಲೋಸ್ ಮಾಡ್ತೀವಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಸ್ಪ್ರಿಂಕ್ಲರ್ ಸೀಸನ್ ಸ್ವಲ್ಪ ಬಿಸಿ. ಡೀಸೆಲ್ ತೊಗೊಂಬರೋಣ ಅಂತ ಹೊರಟೆ. ನಾವು ಹೋಗ್ಬಿಟ್ಟು ಮುಡುಗಿರಿಂದ ತರೋದು. ಇಲ್ಲಿ ನೋಡಿ ಇಲ್ಲೆಲ್ಲ ಕ್ಯಾನೆಲ್ಲ ಇದೆ. ಬನ್ನೀಗ ಹೋಗ್ಬೇಡ. ಮುಡುಗಿರಿ ಹೋಗ್ತಾ ಇದ್ದೀನಿ. ನೀವು ನಂಬಲ್ಲ, ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದೆ. ಬೆಳಿಗ್ಗೆನೆ ಫುಲ್ ಕ್ರೌಡ್ ಓಡಾಡ್ತೀವಿ ನೋಡಿ. ಇಲ್ಲಿ ಗಾಡಿಗಳೆಲ್ಲ ನೋಡಿ, ಹಿಂದ್ಗಡೆ ಫುಲ್ ಟ್ರಾಫಿಕ್, ನಮ್ಮ ಹಿಂದ್ಗಡೆ ಫುಲ್ ಗಾಡಿಗಳು ಬರ್ತಾ ಇದೆ. ಅದೇ ಹೇಳೋದು ಏನಂತಂದರೆ, ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಅಂತಂದರೆ, ಯಾವುದೆಲ್ಲ ರೇಟ್ ಇದೆ ಅಂತಂದರೆ ಅಷ್ಟೇ ಬಿಸ್ನೆಸ್ ಆಗುತ್ತೆ, ಅಷ್ಟೇ ಬ್ಯುಸಿ ಆಗಿಬಿಡ್ತಾರೆ ಜನ ಎಲ್ಲರೂ ನೋಡಿ. ಅಷ್ಟೇ ಏನಂತ ರೇಟ್ ಇದ್ಬಿಟ್ರೆ ಜನ ನಾವು ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬ್ಯುಸಿ ಆಗ್ತಾರೆ. ಅವ್ರ ಬಾಡಿಗೆ ಅವ್ರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬೆಳಿಗ್ಗೆ ಎದ್ಬಿಟ್ಟು ಮಾಡಬೇಕು ಆ ಥರ ಈ ಥರ ಅಂತ. ಸೂಪರ್ ನೋಡಿ. ಬೆಳಿಗ್ಗೆ 8:30 ಅಷ್ಟೊತ್ತಿಗೆ ನೋಡಿ ಎಷ್ಟು ಬ್ಯುಸಿ ಆಗೋಗಿದೆ ಮೂಡಿಗೆರೆ ಅಂತ ನೀವು ನೋಡ್ಬೋದು ಇಲ್ಲಿ ನೋಡಿ. ಸೂಪರ್. ಡೀಸೆಲ್ ತುಂಬಿಸ್ಕೊಂಡು ಹೋಗ್ಬಿಡೋಣ ಈಗ. ಯಾಕೆಂದ್ರೆ ನೀವು ಹೋಗ್ತಾ ಡೀಸೆಲ್ ಸಿಗೋದು ಡೌಟ್ ಆಗ್ಬಿಡುತ್ತೆ. ಅಷ್ಟು ಬ್ಯುಸಿ ಆಗಿದೆ, ಅಷ್ಟು ಹೋಗ್ತಾ ಇದೆ ಈಗ. ಅಂತಂದರೆ ಈಗ ಪದೇ ಡೀಸೆಲ್ ತೊಗೊಂಡು ಬರೋಕ್ಕಾಗಲ್ಲ, ಅದಕ್ಕೆ ಒಂದೇ ಸಲ ತೊಗೊಂಡೋಗ್ಬಿಟ್ರೆ ಖಾಲಿ ಆದಾಗ ಬಂದು ತೊಗೊಳ್ಬೋದು. ಅದಕ್ಕೆಲ್ಲ ತೊಗೊಂಡೋಗ್ತೀವಿ ತುಂಬಿಸ್ಕೊಂಡು. ಮತ್ತು ಏನಂದರೆ ಇರಿಗೇಷನ್ನು ಪ್ರಾಜೆಕ್ಟ್ ಆಗಿರೋದ್ರಿಂದ ಏನಂತ ನಾವು ಇರಲೇಬೇಕಾಗುತ್ತೆ. ಇದು ರೇಟ್ ಬಂದ್ಬಿಟ್ಟು ಈಗ 90.19 ಸ್ಪ್ರಿಂಕ್ಲರ್ ಹೊಡಿತಾ ಇದ್ದೀವಿ ಇಲ್ಲಿ. ನೈಸ್. ಸ್ಪ್ರಿಂಕ್ಲರ್ ನಿಜವಾಗ್ಲೂ ಏನು ಖುಷಿ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿನ್ನೆ ಹೊಡೆದೇ ಜಾಗ ಹೋಗ್ಬಿಟ್ಟು ನೋಡೋಕ್ಕೆ ಭಾರಿ ಖುಷಿ ಆಗುತ್ತೆ. ಗಿಡ ಎಲ್ಲ ಸ್ವಲ್ಪ ಅರಳ್ಬಿಟ್ಟಿರುತ್ತೆ, ನೋಡ್ಕೊಂಬರೋಣ ಬನ್ನಿ. ಬನ್ನಿ ಈಗ ವರ್ಷ ನಾವು ಕಸಿ ಮಾಡೋದು ಹೆಂಗೆ ತೋರಿಸ್ಕೊಡ್ತಿರ್ತೀವಿ. ಇದೇನು ಅಂತಂದರೆ, ನಿಮಗೆ ಕಾಫಿ ಕುಯ್ದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬಂದ್ಬಿಟ್ಟು ಬಾಬು ಇದ್ದಾರೆ ನಮ್ಮ ಜೊತೆಗೆ. ಬಾಬು ಥರ ಕಸಿ ಏನೇನು ಮಾಡಬೇಕು ಸ್ಟಾರ್ಟಿಂಗ್ ಅಂತ ಹೇಳ್ಬಿಟ್ಟು ಅಂತ. ಸ್ಟಾರ್ಟಿಂಗ್ ಬಂದಿದ್ದೆ ಕಂಬು ಚಿಗುರನ್ನ ತೆಗಿಬೇಕು. ಕಂಬು ಚಿಗುರು ತಗೊಬೇಕು. ಆಮೇಲೆ ಒಳಗಡೆ ಸುತ್ತ ರೌಂಡ್ ಬರಬೇಕು. ಸೋತ್ರಕ್ಕೆ, ಗೊಡ್ರಕ್ಕೆ, ನೂಲ್ರಕ್ಕೆ, ಒಣಕಡ್ಡಿ ಮತ್ತೆ ಗಂಡ್ರಕ್ಕೆ ಬಿಡಲ್ಲ. ನಮ್ಮ ನಿಮ್ಮ ತೋಟದಲ್ಲಿ ನೀವು ಗಂಡ್ರಕ್ಕೆ ಬಿಡಲ್ಲ. ತುಂಬಾ ಫಸ್ಲಿದ್ರೆ ಮೇಲ್ಗಡೆ ಟಾಪ್ ಮಾಡಿ ಒಂದ್ ಕಡೆ ರೆಕ್ಕೆ ಹೊಡಿಬೇಕು. ಮೇಲ್ಗಡೆದು ಟಾಪಲ್ಲಿ ಒಂದು ರೆಕ್ಕೆ ತೆಗೆದ್ರೆ ಅದು ಮತ್ತೆ ಮೇಲೆ ಹೋಗಲ್ಲ. ಅದು ಗಂಡ್ರಕ್ಕೆ. ಇಲ್ಲಿ ಫಸ್ಟ್ಲಿಲ್ಲ ಅಂದ್ರೆ ಅತಿಯಾಗಿ ಆ ಗಂಡ್ರಕ್ಕೆ ತೆಗೆದೇ ಬಿಡಬೇಕು. ಫಸ್ಟ್ ಕಂಬು ಚಿಗುರು ತೆಗಿತೀನಿ ನೋಡಿ. ಎಲ್ಲರೂ ಕಂಬು ಚಿಗುರು ತೆಗಿತಾ ಇದ್ದೀನಿ. ಫಸ್ಟ್ ಕಸಿಲಿ ಮೈನು ಕಂಬು ಚಿಗುರು ತಗೊಬೇಕು. ಫಸ್ಟಿಗೆ ಕಸಿಲಿ ಮೈನ್ ಕಂಬ ಚಿಗುರು. ಇಡೀ ಕಂಬ ಚಿಗುರು ಆಯ್ತಾ, ಕ್ಲೀನ್ ಆಯಿತು. ಗಿಡ ನತ್ತಿ ಎಲ್ಲ ಓಪನ್ ಆಯಿತು. ನತ್ತಿ ಎಲ್ಲ ಕ್ಲೀನಾಗಿ ಓಪನ್ ಆಯಿತು. ಈಗ ನೋಡಿ ಫುಲ್ ನತ್ತಿ ಓಪನ್ ಆಗಿದೆ. ಆಮೇಲೆ ನೋಡಿ ಇದು ಗಂಡ್ರೆಕ್ಕೆ. ಇದನ್ನು ತುದಿ ನಾವು ಸ್ವಲ್ಪ ಈ ಥರ ಮಟ್ಟ ಮಾಡಿಬಿಟ್ಟು ಒಂದು ಸೈಡ್ ರೆಕ್ಕೆ ಹೊಡೆದ್ರೆ ಮತ್ತೆ ಅದು ಮೇಲೆ ಹೋಗಲ್ಲ, ಇದು ಮತ್ತೆ ಹೋಗಲ್ಲ ನೋಡಿ. ಇದು ಅಷ್ಟೇ ಈ ಥರ ಸ್ವಲ್ಪ ಮಟ್ಟ. ತುಂಬ ಫಸಲಿದೆ, ಇಲ್ಲಾಂದ್ರೆ ತೆಗೆಯೋದು ರೆಕ್ಕೆ ಅಂದರೆ ತುಂಬ ಫಸಲಿದೆ. ಒಳಗೂ ಬರ್ತಾ ಇದೆ ಒಂದು ಲೆಕ್ಕದಲ್ಲಿ, ಆದರೆ ತುಂಬ ಫಸಲಿದೆ, ಹಾಗಾಗಿ ಬಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ತೆಗೆದು ಮುಂದಿನ ವರ್ಷ ತೆಗಿಬೇಕು. ಮುಂದಿನ ವರ್ಷ ತೆಗೆದ್ರೆ ನತ್ತಿ ಕ್ಲೀನಾಗಿ ಓಪನ್ ಆಗುತ್ತೆ. ಮತ್ತು ಈಗ ನೋಡಿ ಇದು ಸೋತ್ರಕ್ಕೆಗಳು. ಈಗ ಒಳಗೆ ಹೊಸ್ತಾ ಈ ಥರ ಸೋತ್ರಕ್ಕೆ ಇದು ಒಣಕಡ್ಡಿ, ಇದೆಲ್ಲ ಒಣಕಡ್ಡಿ ತಗೊಂಡು ಈ ಥರ ಕ್ಲೀನಾಗಿ ನೋಡಿ. ಇದು ಫಸಲು, ಇದು ಜಾಬ್ ಕೊಟ್ಟು ಇದು ಬಿಟ್ಟು ನೋಡಿ ಇದು ತೆಗಿಬೇಕು. ಆವಾಗ ಇದು ಫಸಲು ಉಳಿತೈತೆ, ಈ ಫಸಲು ಉಳಿತೈತೆ. ಆಮೇಲೆ ನೋಡಿ ಇದು ಗೊಡ್ರಕ್ಕೆಗಳಿರ್ತವೆ. ಹೋದ ವರ್ಷ ಕಡಿಯೋಂಗಿಲ್ಲ ನೋಡಿ. ಇದೆಲ್ಲ ಒಣಕಡ್ಡಿ ಮತ್ತು ಎರಡೆಲೆ ಪುಡಿ ಹೋಗಬೇಕು. ಈಗ ಒಣಕಡ್ಡಿ ಜಾಸ್ತಿ ಇದೆ ಈ ವರ್ಷ, ಮತ್ತು ಕಡಿಯೋಕ್ಕೆ ಜಾಸ್ತಿ ಸಿಗಲ್ಲ ಈ ವರ್ಷ. ಎಲ್ಲ ಫಸಲಿದೆ ಫುಲ್ಲು ನೋಡಿ. ಗೊಡ್ರಕ್ಕೆ ಹೋದಷ್ಟಿದ್ರೆ ಜಾಸ್ತಿ ಇದೆ ಫಸ್ಲು, ಹಾಗಾಗಿ ನೂಲ್ರೆಕ್ಕೆ ಎಲ್ಲ ಒಂದು ಕಾಣ್ತಾನೆ ಇಲ್ಲ. ಇದು ನೋಡಿ, ಇದು ನೂಲ್ರೆಕ್ಕೆ. ಇದು ಯಾವತ್ತೂ ಫಸಲ್ ಬಿಡಲ್ಲ. ಇದ್ರಲ್ಲಿ ನೂಲ್ರೆಕ್ಕೆ ಫಸಲು ಯಾವತ್ತೂ ಬಿಡಲ್ಲ. ಇದು ಗಂಡ್ರೆಕ್ಕೆ ಥರ ಹೊಸ ಚಿಗುರು ಬರಬೇಕಿದ್ದಿಲ್ಲ. ಪುಡಿ ಎರಡೆಲ್ಲ ಪುಡಿ ಆಯ್ತಲ್ಲ ಅದು. ನೋಡಿ ಈ ಥರದ್ದು ಅಡ್ಡ ಬಂದಿದ್ರೆ ಏನಿಲ್ಲ ಇದ್ರಲ್ಲಿ ನೋಡಿ. ಇದು ಪೂರ ತೆಗಿಬೋದು ಈ ಥರ ನೋಡಿ. ಇದು
ಸೋತ್ರಕ್ಕೆಗಳು. ಹ್ಞೂ ಈ ವರ್ಷ ಫಸಲ್ ಕೊಯ್ದು ಸೋತಿರೋದು ಇದು ಹೌದು. ಅಷ್ಟೇ. ಈ ಗಿಡ ಆಯ್ತು ನೋಡಿ, ಟೈಮ್ ಬಂದ್ಬಿಟ್ಟು ಈಗ 12:15 ಆಗಿದೆ. ಈಗ ನಿಲ್ಲಿಸ್ತೀವಿ. ಈಗ ಸ್ಟಾರ್ಟ್ ಮಾಡೋಕ್ಕೆ ಹೋಗಲ್ಲ. ನೋಡಿ ನೀರು ನೋಡಿ, ಒಂದು 3-4 ಕಡೆ ಕೆಳಗೆ ಬಂದಾಯ್ತು. ಕಸಿ ಆಗ್ತದೆ, ಕಸಿ ಹತ್ರ ಹೋಗಿ ಬಂದ್ಬಿಡ್ತೀನಿ ನಾನೀಗ. ಬನ್ನಿ, ಎಲ್ಲರೂ ಅಂದ್ಕೊಂಡಿದ್ದೀನಿ ಇರಿಗೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಈಗ ನೋಡಿ, ಇದು ಡ್ರಿಪ್ಪಲ್ಲಿ ನೀರು ಕೊಡ್ತಾ ಇಲ್ಲ. ಈಗ ಇದು ಒಂದು ರೌಂಡ್ ಆದಮೇಲೆ ನೆಕ್ಸ್ಟಿಗೆ ಡ್ರಿಪ್ಪಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನೋಡಿ ನೋಡಿ, ಇಲ್ಲೆಲ್ಲ ನೀರು ಬೀಳ್ತಾ ಇದೆ ಈಗ. ಜೇಡೋದು ಬಳೆ ನೋಡಿ ಹೆಂಗಿದೆ ಅಲ್ಲಿ. ಈಗ ಗಿಡ ಅಂತೂ ಫುಲ್ ಸ್ಟ್ರೆಸ್ಸಿಗೆ ಬಂದುಬಿಟ್ಟಿದೆ. ಕಾಫಿ ಗಿಡ ಅಂತೂ ಎಸ್ಪೆಷಲಿ ಕಾಫಿ ಗಿಡ ಬಂದುಬಿಟ್ಟಿದೆ. ಈಗ ಬನ್ನಿ, ನೀರು ಹೊಡೆದಲ್ಲಿ ಹೋಗಿ ಬರೋಣ, ಒಂದು ರೌಂಡು ನೋಡ್ಕೊಂಬರೋಣ ಹೆಂಗಾಗಿದೆ ಅಂತ. ಒಂದು 2 days ಅರ್ಲಿ ಹೊಡೆದಿರೋದು, ಆ ಥರ ಹೊಡೆದಿರೋದೆಲ್ಲ ಹೋಗಿ ನೋಡ್ಕೊಂಬರೋಣ. ಇದೇನು ಸಮಾಚಾರ ಎಂತ ಹೇಳಿ? ಭಾಳ ಒಳ್ಳೆ ನೋಡು, 9 ಗಂಟೆ ಆದರೂ ಮಂಜು ಹೋಗಿಲ್ಲ ಇನ್ನು. ಇಬ್ಬಲಿ ಭಾರಿ ಬೀಳ್ತಾ ಇದೆ. ಹೌದು ನೋಡಿ, ಇದೆಲ್ಲ ಬಂದುಬಿಟ್ಟು P9 ಹಾಕಿದ್ದು ನಾವು. ಇದು ಮಲ್ಟಿಪ್ಲಿಕೇಶನ್ಗೆ ಇಟ್ಟಿರೋದು. ಈಗ ಇದು ಸ್ವಲ್ಪ ಹೈಟ್ ಬಂದಾಗೂ ಇಲ್ಲಿ ನೆಕ್ಸ್ಟು ಇದೆಲ್ಲ ನಾವು ರೂಟ್ ಬಾಲ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದನ್ನ ಈಗ ಇದನ್ನೇ ಮಲ್ಟಿಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ಉದ್ದಕ್ಕಿದೆ ಹಂಗೆ. ಒಂದು 2 days ಅರ್ಲಿ ಹೊಡೆದಿರೋದು. ಇದು ಸ್ಪೈಕ್ ಎಲ್ಲ ಫಾರ್ವರ್ಡ್ ಆಗ್ತಿದೆ ನೋಡಿ, ಇದೆಲ್ಲ ಸೂಪರ್. ಮತ್ತು ಫಸ್ಟ್ ಡೇ ಹೊಡೆದಿರೋದು ನೋಡ್ಕೊಂಡು ಹೋಗೋಣ ಅಲ್ಲಿ ಹೆಂಗೆ ನಡೀತಾ ಇದೆ ಹೆಂಗೆ ಅಂತ. ಮತ್ತು ನೀವು ಇಲ್ಲೆಲ್ಲ ನೋಡ್ಬೋದು. ಈಗ ಮೆಣಸು ಇದೆಲ್ಲ ಬಿದ್ದಿದ್ದೆಲ್ಲ ಎರ್ಕೋಬೇಕಾಗುತ್ತೆ. ಮತ್ತು ನೋಡಿ, ಇದೆಲ್ಲ ಬಲ್ತಿದೆ ಈಗ. ನೈಸ್. ಇನ್ನೇನು ನನ್ನ ಪ್ರಕಾರ ಇನ್ನೊಂದು 5-6 ದಿನದಲ್ಲಿ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡೋದು ಮೆಣಸು. ಒಂದು ಋಣ ಆದಂಗೆ. ಹೌದೌದು. ನೋಡಿ, ಇದೆಲ್ಲ ಹಣ್ಣಾಗೋಗಿದೆ. ಈಗ ನೋಡಿ, ಒಂದು ಸೈಡ್ ನಾವು ಸ್ಪ್ರಿಂಕ್ಲರ್ ಹೊಡಿತಾ ಇದ್ದೀವಿ. ಈಗ ಆ ಸೈಡ್ ಹೊಡಿತಾ ಇದೆ. ಇಲ್ಲೇ ಗೇಟ್ ವಾಲ್ ಇದೆ ನೋಡಿ, ಇಲ್ಲಿ ನೋಡಿ ಗೇಟ್ ವಾಲು. ಇದು ಓಪನ್ ಮಾಡ್ತೀವಿ, ಇದು ಕ್ಲೋಸ್ ಮಾಡ್ತೀವಿ ಅಷ್ಟೇ. ಆಮೇಲೆ ತೋರಿಸ್ಕೊಡ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬನ್ನೀಗ ಸ್ಟಾರ್ಟ್ ಮಾಡೋಣ. ಮನ್ಸೂರ್ ಎಸ್ ನೋಡಿ, ಗೇಟ್ ವಾಲ್ ಈಗ ಇದರಲ್ಲಿ ಬರ್ತಾ ಇದೆ. ಈ ಕಡೆ ಇದು ತೋರಿಸು, ಇದರಲ್ಲಿ ಬರ್ತಾ ಇದೆ. ಈಗ ನಾವು ಇದನ್ನ ಆಫ್ ಮಾಡ್ಕೋಬೋದು. ಫಸ್ಟ್ ಅದನ್ನ ಬಿಟ್ಕೋಬೇಕು. ಓಪನ್ ನೋಡಿ, ಓಪನ್ನು ನೋಡಿ, ಇದು ಆಫ್ ಮಾಡಿದ್ವಿ. ಈಗ ಕೊಡ್ತಾ ಇದೆ. ಈಗ Know that they ride or die. I keep boys by my